ಇನ್ನು ಇದೇ ವೇದಿಕೆಯಲ್ಲಿ ಮುಂದುವರೆದು ಇದೇ ಸಂದರ್ಭದಲ್ಲಿ ಸಿಎಂ ಅವರು ಮಾತನಾಡ್ತಾರೆ. 1 ಅಥವಾ 2 ಮಕ್ಕಳನ್ನಷ್ಟೇ ನೀವು ಮಾಡಿಕೊಳ್ಳಿ. ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಶಾಸಕ ಕೋನರೆಡ್ಡಿ ಪುತ್ರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಕೋನರೆಡ್ಡಿ ಅವರ ಪುತ್ರನ ಇವತ್ತು ಮದುವೆಯಿತ್ತು. ಹಾಗಾಗಿ ಕೋನರೆಡ್ಡಿ ಪುತ್ರ ಹಾಗೂ ಕೋನರೆಡ್ಡಿ ಅವರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ನೀಡಿದ್ದಾರೆ. ಏನಂತ? ಶಾಸಕ ಕೋನರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ, ನೀವು 2 ಮಕ್ಕಳನ್ನ ಮಾತ್ರ ಮಾಡಿಕೊಳ್ಳಬೇಕು. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿರಬೇಕಾದ್ರೆ ನವವಧುವರರಿಗೆ ಇದೀಗ ಕಿವಿಮಾತನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಧುವರರು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಒಂದು ಕಿವಿ ಮಾತೇನಪ್ಪ ಅಂತ ಹೇಳೋದು ಬಯಸ್ತೇನೆ ಅಂತಂದ್ರೆ, 1 ಅಥವಾ 2 ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರದು. 1 ಅಥವಾ 2 ಮಕ್ಕಳು ಅಷ್ಟೇ ಇರಬೇಕು. ಕೋನರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ. ಅಂದ್ರೆ ಆ ಕಾಲದಲ್ಲಿ ಏನ್ರಿ, ಕೋನರೆಡ್ಡಿ ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು, 3 ಜನ. ಓಕೆ, ಕಾಯ್ದೆ ಉಲ್ಲಂಘನೆ ಆಗಿತ್ತು. ಕಾಯ್ದೆ ಉಲ್ಲಂಘನೆ ಆಗಿತ್ತು. ನಿಮ್ಮ ಮಗ ಮತ್ತೆ ಸಹನ ಅವರು 2 ಮಕ್ಕಳು ಮಾತ್ರ, ಮ್ಯಾಕ್ಸಿಮಮ್ 2 ಮಕ್ಕಳು ಮಾತ್ರ ಇರಬೇಕು. ಹಾಗೇನೆ ಸಾಮೂಹಿಕ ಮದುವೆ ಮಾಡ್ಕೊಂಡಿದ್ರಲ್ಲ, ಅವರು ಕೂಡ 2 ಮಕ್ಕಳಿಗಿಂತ ಜಾಸ್ತಿ ಮಾಡಬಾರದು. ಯಾಕೆಂದ್ರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ, ನಾವು ಚೈನಾ ದೇಶವನ್ನು ಹಿಂದಕ್ಕಾಕಿ ಮುಂದೆ ಬಂದ್ಬಿಟ್ಟಿದೀವಿ ನಾವು ಜನಸಂಖ್ಯೆಯಲ್ಲಿ. ಇನ್ನು ಇದೇ ವೇದಿಕೆಯಲ್ಲಿ ಮುಂದುವರೆದು ಇದೇ ಸಂದರ್ಭದಲ್ಲಿ ಸಿಎಂ ಅವರು ಮಾತನಾಡ್ತಾರೆ. 1 ಅಥವಾ 2 ಮಕ್ಕಳನ್ನಷ್ಟೇ ನೀವು ಮಾಡಿಕೊಳ್ಳಿ. ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಶಾಸಕ ಕೋನರೆಡ್ಡಿ ಪುತ್ರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಕೋನರೆಡ್ಡಿ ಅವರ ಪುತ್ರನ ಇವತ್ತು ಮದುವೆಯಿತ್ತು. ಹಾಗಾಗಿ ಕೋನರೆಡ್ಡಿ ಪುತ್ರ ಹಾಗೂ ಕೋನರೆಡ್ಡಿ ಅವರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ನೀಡಿದ್ದಾರೆ. ಏನಂತ? ಶಾಸಕ ಕೋನರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ, ನೀವು 2 ಮಕ್ಕಳನ್ನ ಮಾತ್ರ ಮಾಡಿಕೊಳ್ಳಬೇಕು. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿರಬೇಕಾದ್ರೆ ನವವಧುವರರಿಗೆ ಇದೀಗ ಕಿವಿಮಾತನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಧುವರರು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಒಂದು ಕಿವಿ ಮಾತೇನಪ್ಪ ಅಂತ ಹೇಳೋದು ಬಯಸ್ತೇನೆ ಅಂತಂದ್ರೆ, 1 ಅಥವಾ 2 ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರದು. 1 ಅಥವಾ 2 ಮಕ್ಕಳು ಅಷ್ಟೇ ಇರಬೇಕು. ಕೋನರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ. ಅಂದ್ರೆ ಆ ಕಾಲದಲ್ಲಿ ಏನ್ರಿ, ಕೋನರೆಡ್ಡಿ ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು, 3 ಜನ. ಓಕೆ, ಕಾಯ್ದೆ ಉಲ್ಲಂಘನೆ ಆಗಿತ್ತು. ಕಾಯ್ದೆ ಉಲ್ಲಂಘನೆ ಆಗಿತ್ತು. ನಿಮ್ಮ ಮಗ ಮತ್ತೆ ಸಹನ ಅವರು 2 ಮಕ್ಕಳು ಮಾತ್ರ, ಮ್ಯಾಕ್ಸಿಮಮ್ 2 ಮಕ್ಕಳು ಮಾತ್ರ ಇರಬೇಕು. ಹಾಗೇನೆ ಸಾಮೂಹಿಕ ಮದುವೆ ಮಾಡ್ಕೊಂಡಿದ್ರಲ್ಲ, ಅವರು ಕೂಡ 2 ಮಕ್ಕಳಿಗಿಂತ ಜಾಸ್ತಿ ಮಾಡಬಾರದು. ಯಾಕೆಂದ್ರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ, ನಾವು ಚೈನಾ ದೇಶವನ್ನು ಹಿಂದಕ್ಕಾಕಿ ಮುಂದೆ ಬಂದ್ಬಿಟ್ಟಿದೀವಿ ನಾವು ಜನಸಂಖ್ಯೆಯಲ್ಲಿ. ಇನ್ನು ಇದೇ ವೇದಿಕೆಯಲ್ಲಿ ಮುಂದುವರೆದು ಇದೇ ಸಂದರ್ಭದಲ್ಲಿ ಸಿಎಂ ಅವರು ಮಾತನಾಡ್ತಾರೆ. 1 ಅಥವಾ 2 ಮಕ್ಕಳನ್ನಷ್ಟೇ ನೀವು ಮಾಡಿಕೊಳ್ಳಿ. ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಶಾಸಕ ಕೋನರೆಡ್ಡಿ ಪುತ್ರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಕೋನರೆಡ್ಡಿ ಅವರ ಪುತ್ರನ ಇವತ್ತು ಮದುವೆಯಿತ್ತು. ಹಾಗಾಗಿ ಕೋನರೆಡ್ಡಿ ಪುತ್ರ ಹಾಗೂ ಕೋನರೆಡ್ಡಿ ಅವರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ನೀಡಿದ್ದಾರೆ. ಏನಂತ? ಶಾಸಕ ಕೋನರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ, ನೀವು 2 ಮಕ್ಕಳನ್ನ ಮಾತ್ರ ಮಾಡಿಕೊಳ್ಳಬೇಕು. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿರಬೇಕಾದ್ರೆ ನವವಧುವರರಿಗೆ ಇದೀಗ ಕಿವಿಮಾತನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಧುವರರು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಒಂದು ಕಿವಿ ಮಾತೇನಪ್ಪ ಅಂತ ಹೇಳೋದು ಬಯಸ್ತೇನೆ ಅಂತಂದ್ರೆ, 1 ಅಥವಾ 2 ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರದು. 1
ಅಥವಾ 2 ಮಕ್ಕಳು ಅಷ್ಟೇ ಇರಬೇಕು. ಕೋನ್ ರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ. ಅಂದ್ರೆ ಆ ಕಾಲದಲ್ಲಿ ಏನ್ರಿ ಕೋನ್ ರೆಡ್ಡಿ ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು, 3 ಜನ ಓಕೆ. ಸ್ವಲ್ಪ ಕಾಯ್ದೆ ಉಲ್ಲಂಘನೆ ಆಗಿದೆ. ಕಾಯ್ದೆ ಉಲ್ಲಂಘನೆ ಆಗಿದೆ ಸರ್. ನಿಮ್ಮ ಮಗ ಮತ್ತೆ ಸಹನಾ ಅವರು 2 ಮಕ್ಕಳು ಮಾತ್ರ, ಮ್ಯಾಕ್ಸಿಮಮ್ 2 ಮಕ್ಕಳು ಮಾತ್ರ ಇರಬೇಕು. ಹಾಗೇನೆ ಸಾಮೂಹಿಕ ಮದುವೆ ಮಾಡ್ಕೊಂಡಿದ್ರಲ್ಲ, ಅವರು ಕೂಡ 2 ಮಕ್ಕಳಿಗಿಂತ ಜಾಸ್ತಿ ಮಾಡಬಾರದು. ಯಾಕೆಂದ್ರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ, ನಾವು ಚೈನಾ ದೇಶವನ್ನು ಹಿಂದಕ್ಕಾಕಿ ಮುಂದೆ ಬಂದ್ಬಿಟ್ಟಿದೀವಿ ನಾವು ಜನಸಂಖ್ಯೆಯಲ್ಲಿ. ಇನ್ನು ಇದೇ ವೇದಿಕೆಯಲ್ಲಿ ಮುಂದುವರೆದು ಇದೇ ಸಂದರ್ಭದಲ್ಲಿ ಸಿಎಂ ಅವರು ಮಾತನಾಡ್ತಾರೆ. 1 ಅಥವಾ 2 ಮಕ್ಕಳನ್ನಷ್ಟೇ ನೀವು ಮಾಡಿಕೊಳ್ಳಿ. ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಶಾಸಕ ಕೋನರೆಡ್ಡಿ ಪುತ್ರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ಹೇಳಿದ್ದಾರೆ. ಕೋನರೆಡ್ಡಿ ಅವರ ಪುತ್ರನ ಇವತ್ತು ಮದುವೆ ಇತ್ತು, ಹಾಗಾಗಿ ಕೋನರೆಡ್ಡಿ ಪುತ್ರ ಹಾಗೂ ಕೋನರೆಡ್ಡಿ ಅವರ ಸೊಸೆಗೆ ಸಿಎಂ ಅವರು ಕಿವಿಮಾತನ್ನ ನೀಡಿದ್ದಾರೆ. ಏನಂತ? ಶಾಸಕ ಕೋನರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ, ನೀವು 2 ಮಕ್ಕಳನ್ನ ಮಾತ್ರ ಮಾಡಿಕೊಳ್ಳಬೇಕು. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿರಬೇಕಾದ್ರೆ ನವವಧುವರರಿಗೆ ಇದೀಗ ಕಿವಿಮಾತನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಧುವರರು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಒಂದು ಕಿವಿ ಮಾತೇನಪ್ಪ ಅಂತ ಹೇಳೋದು ಬಯಸ್ತೇನೆ ಅಂತಂದ್ರೆ, 1 ಅಥವಾ 2 ಮಕ್ಕಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರದು. 1 ಅಥವಾ 2 ಮಕ್ಕಳು ಅಷ್ಟೇ ಇರಬೇಕು. ಕೋನ್ ರೆಡ್ಡಿ ಅವರಿಗೆ 3 ಮಕ್ಕಳಿದ್ದಾರೆ. ಅಂದ್ರೆ ಆ ಕಾಲದಲ್ಲಿ ಏನ್ರಿ ಕೋನ್ ರೆಡ್ಡಿ ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು, 3 ಜನ ಓಕೆ. ಸ್ವಲ್ಪ ಕಾಯ್ದೆ ಉಲ್ಲಂಘನೆ ಆಗಿದೆ. ಕಾಯ್ದೆ ಉಲ್ಲಂಘನೆ ಆಗಿದೆ ಸರ್. ನಿಮ್ಮ ಮಗ ಮತ್ತೆ ಸಹನಾ ಅವರು 2 ಮಕ್ಕಳು ಮಾತ್ರ, ಮ್ಯಾಕ್ಸಿಮಮ್ 2 ಮಕ್ಕಳು ಮಾತ್ರ ಇರಬೇಕು. ಹಾಗೇನೆ ಸಾಮೂಹಿಕ ಮದುವೆ ಮಾಡ್ಕೊಂಡಿದ್ರಲ್ಲ, ಅವರು ಕೂಡ 2 ಮಕ್ಕಳಿಗಿಂತ ಜಾಸ್ತಿ ಮಾಡಬಾರದು. ಯಾಕೆಂದ್ರೆ ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ, ನಾವು ಚೈನಾ ದೇಶವನ್ನು ಹಿಂದಕ್ಕಾಕಿ ಮುಂದೆ ಬಂದ್ಬಿಟ್ಟಿದೀವಿ ನಾವು ಜನಸಂಖ್ಯೆಯಲ್ಲಿ.